ಹಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಹದಿಹರೆಯಕ್ಕೆ ಪ್ರವೇಶ ಪಾಠದ 20ನೇ ಪ್ರಶ್ನೆ. ಪ್ರೌಢಾವಸ್ಥೆಯ ಹುಡುಗಿಯರಲ್ಲಿ ಕಂಡುಬರುವ ಬದಲಾವಣೆಗಳನ್ನು ತಿಳಿಸಿ. ಮಕ್ಕಳ, ನಿಮ್ಗೆ ಪ್ರೌಢಾವಸ್ಥೆ ಅಂದ್ರೆ ಏನು ಅಂತ ಗೊತ್ತಿದೆ ಅಲ್ವಾ? ಇದು ಸಂತಾನೋತ್ಪತ್ತಿಯ ಪರಿಪಕ್ವತನಕ್ಕೆ ಕಾರಣವಾಗುವಂತಹ ಅವಧಿ ಅಂತ ಕರಿತೀವಿ. ಈ ಸಮಯದಲ್ಲಿ ಹುಡುಗರಿರಬಹುದು ಅಥವಾ ಹುಡುಗಿಯರಿರಬಹುದು, ಅವರ ದೇಹದಲ್ಲಿ ಬಹಳಷ್ಟು ಬದಲಾವಣೆಗಳು ಕಂಡು ಬರುತ್ತೆ. ಅದರ ಜೊತೆ ಮಾನಸಿಕವಾಗಿ ಹಾಗೆ ಭಾವನಾತ್ಮಕವಾಗಿ ಕೂಡ ಕೆಲವೊಂದಿಷ್ಟು ಬದಲಾವಣೆ ಉಂಟು. ಯೋಚನೆಗಳು ಮೊದಲಿನ ಯೋಚನೆಗಳಿಗೆ ಹೋಲಿಸಿದ್ರೆ ಈಗಿನ ಯೋಚನೆಗಳು ಬದಲಾಗಿರುತ್ತೆ. ಹಾಗಿದ್ರೆ ಮುಖ್ಯವಾಗಿ ಇಲ್ಲಿ ಫೋಕಸ್ ಮಾಡಿರೋದು ಯಾವುದು? ಪ್ರೌಢಾವಸ್ಥೆಯ ಹುಡುಗಿಯರಲ್ಲಿ ಕಂಡುಬರುವ ಬದಲಾವಣೆ ಹೇಳಿದ್ದಾರೆ. ನೋಡ್ತಾ ಹೋಗೋಣ. ಎತ್ತರದಲ್ಲಿ ಹೆಚ್ಚಳ. ನೀವು ಗಮನಿಸಿರಬಹುದು, ಈಗ ನಾವು ಹಿರಿಯ ತರಗತಿಯಲ್ಲಿದ್ದಷ್ಟು ಹಿರಿಯ ತರಗತಿ ಬಂದಾಗ ನಮ್ಮ ಎತ್ತರ ಮತ್ತು ಜಾಸ್ತಿ ಆಗಿರುತ್ತೆ. ಆದ್ರೆ ಈ ಅವಧಿ ಏನಿರ್ತದಲ್ಲ, ಪ್ರೌಢಾವಸ್ಥೆ ಅಂತ ಹೇಳ್ತೀವಲ್ಲ, ಆ ಸಮಯದಲ್ಲಿ ಎತ್ತರ ದಿಢೀರನೆ ಹೆಚ್ಚಾಗುವಂತದ್ದು. ಇದು ಒಂದು ಬದಲಾವಣೆ. ಲೈಂಗಿಕ ಅಂಗಗಳು ಪೂರ್ಣವಾಗಿ ವಿಕಾಸ ಹೊಂದುವುದು. ಸಂತಾನೋತ್ಪತ್ತಿಗೆ ಸಹಾಯವಾಗುವಂತೆ ಲೈಂಗಿಕ ಅಂಗಗಳು ಪೂರ್ಣವಾಗಿ ವಿಕಾಸ ಹೊಂದುವುದಾಗಿದೆ. ಸ್ತನಗಳ ಬೆಳವಣಿಗೆ. ಪ್ರೌಢಾವಸ್ಥೆಯನ್ನ ತಲುಪಿದಾಗ ಹೆಣ್ಣು ಮಕ್ಕಳಲ್ಲಿ ಸ್ತನಗಳ ಬೆಳವಣಿಗೆ ಕಂಡುಬರುತ್ತೆ. ಇಲ್ಲಿ ನೋಡಿ, ಎತ್ತರದಲ್ಲಿ ಹೆಚ್ಚಳ. ಪ್ರೌಢಾವಸ್ಥೆಯನ್ನ ತಲುಪಿದವರು ಹಠಾತ್ತನೆ ಎತ್ತರದಲ್ಲಿ ಹೆಚ್ಚಳ ಕಂಡುಬರುವಂತದ್ದು. ಅದೇ ತರ ಕಂಕುಳಲ್ಲಿ ಹಾಗೂ ಜನನಾಂಗ ಪ್ರದೇಶದಲ್ಲಿ ಕೂದಲುಗಳು ಬೆಳೆಯುತ್ತವೆ. ಕಂಕುಳಲ್ಲಿ ಇರಬಹುದು ಅಥವಾ ಜನನಾಂಗ ಪ್ರದೇಶದಲ್ಲಿ ಇರಬಹುದು, ಕೂದಲುಗಳು ಬೆಳೆಯುತ್ತವೆ. ಮತ್ತು ಸೊಂಟದ ಕೆಳಭಾಗದ ಪ್ರದೇಶವು ಅಗಲವಾಗುತ್ತೆ. ಹುಡುಗಿಯರಲ್ಲಿ ಸೊಂಟದ ಕೆಳಭಾಗದ ಪ್ರದೇಶ ಅಗಲವಾಗುತ್ತೆ ಪ್ರೌಢಾವಸ್ಥೆಗೆ ಬಂದಾದ ಮೇಲೆ. ಮಾನಸಿಕ, ಬೌದ್ಧಿಕ ಮತ್ತು ಭಾವನಾತ್ಮಕ ಪ್ರಬುದ್ಧತೆಯನ್ನು ತಲುಪುವುದು. ಇಲ್ಲಿ ಮಾನಸಿಕವಾಗಿ ಇರಬಹುದು, ಬೌದ್ಧಿಕವಾಗಿ ಯೋಚನೆಗಳು ಅವ ಪ್ರಬುದ್ಧತೆ, ಬೇರೆ ರೀತಿಯಾದಂತಹ ಒಂದು ಪ್ರಬುದ್ಧತೆ ಬಂದಿರ್ತದೆ. ನಮ್ಮ ಹಿಂದಿನ ಯೋಚನೆಗಳಿಗೆ, ನಮ್ಮ ಹಿಂದಿನ ಭಾವನೆಗಳಿಗೆ ನಾವು ಅದನ್ನು ಹೋಲಿಸಿ ನೋಡಿದ್ರೆ ಆ ಭಾವನೆಗಳು ಬೇರೆಯಾಗಿರುತ್ತೆ ಮತ್ತು ಹೆಚ್ಚು ಪ್ರಬುದ್ಧವಾಗಿರುತ್ತೆ ಅಂತ ಹೇಳ್ತಾರೆ.